ಈ ನನ್ನ ಜೀವ ಅಂತ ಈ ಹಾಡು ಜನ ನೋಡಿದ್ಮೇಲೆ ಕೇಳಿಸ್ಕೊಂಡ್ಮೇಲೆ ಒಂಥರ ಡ್ರೀಮ್ ಬಾಯ್ ಥರ ಕಾಣ್ತಾರೆ. ಓಪನಿಂಗಲ್ಲಿ ಡ್ರೀಮ್ ಬಾಯ್ ಥರ, ಡ್ರೀಮ್ ಗರ್ಲ್ ಹೆಂಗಿದ್ರು ಅದೇ ಥರ ಡ್ರೀಮ್ ಬಾಯ್. ಕವಿತಾ ಅವ್ರು ಬೇಜಾರು ಮಾಡ್ಕೋಬಾರ್ದು. ಸಾಕಷ್ಟು ಮಾತಾಡಿದ್ದಾರೆ ಗೆಳೆಯರೆಲ್ಲ, ಅವ್ರ ಗೆಳೆಯರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಮತ್ತು ಸಾಧು ಅವರು ಇಡೀ ಸಿನಿಮಾದಲ್ಲಿ ಕೆಲಸ ಮಾಡಿರೋದ್ರಿಂದ ಅವರ ಕಾರ್ಯವೈಖರಿ ಮತ್ತು ಆ ತಾಂತ್ರಿಕತೆ ಎಲ್ಲವನ್ನೂ ಗ್ರಹಿಸಿ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಅವ್ರ ಮುಂದೆ ನಾವು ಮಾತಾಡುವಂಥದ್ದೇನಿಲ್ಲ. ಅದರಿಂದ ಗಿರಿ ಭಾಳ ಮುಖ್ಯ ಪಾತ್ರದಲ್ಲಿ ಮಾಡಿರೋದ್ರಿಂದ ಅವರು ಕೂಡ ಮಾತಾಡಬೇಕು. ನಮ್ಮ ಮಾತು ಹಾಗಣ್ಣೆ. ಚಂದನ್ ನಾನು ಸುಮಾರು 15 ವರ್ಷದಿಂದ ನೋಡ್ತಾ ಇದ್ದೀನಿ. ನನ್ನ ಮನೆ ಕಟ್ತಾ ಇರುವಾಗ ನನ್ನ ಮನೆ ಮುಂದೆನೇ ಶೂಟಿಂಗ್ ನಡೀತಾ ಇತ್ತು. ಕಾರ್ ಬಂದು ನಿಲ್ಲೋದು, ಕೆಂಪು ಕಾರು, ಒಬ್ಬ ಹುಡುಗ ಬಂದು ನಿಂತ್ಕೊಳ್ಳೋದು. ಒಂದು ಸೀರಿಯಲ್ ನಾಯಕ ನಟ ಹುಡುಗ ಭಾಳ ಚೆನ್ನಾಗಿದೆ, ಇವತ್ತೆಲ್ಲ ನಾಳೆ ಒಬ್ಬ ಒಳ್ಳೆ ನಾಯಕ ನಟ ಆಗೋದು ನಮ್ಮ ಚಿತ್ರರಂಗದಲ್ಲಿ ಅಂತ ನಾನು ಅವತ್ತೇ ನೋಡ್ತಾನೆ ಗಮನಿಸ್ತಾ ಇದ್ದೆ. ಅವರ ನಿರಂತರವಾದ ಪರಿಶ್ರಮದಿಂದ ಅವರ ಬದುಕನ್ನು ಕಟ್ಕೊಂಡಿದ್ದಾರೆ, ಜೊತೆಗೆ ಕನಸನ್ನು ಕಟ್ಟಿದ್ದಾರೆ. ಅವ್ರು ಮಾಡೋ ಕೆಲಸದಲ್ಲಿ ಹೆಮ್ಮೆ ಇದೆ. ಸೊ ಆ 4-5 ದಿನ ನಾನು ಶೂಟಿಂಗಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತಿರುವಾಗ ಅವ್ನು ಮಾಡಿದ್ದೊಂದು ಸಣ್ಣ ಪಾತ್ರ, ಆದರೂ ಇದಕ್ಕೆ ನಾನು ಬೇಕಾಗಿತ್ತು ಅನ್ನಿಸ್ತಿತ್ತು. ಡಬ್ಬಿಂಗ್ ಸ್ಟುಡಿಯೋದಲ್ಲಿ ಹೋದಾಗ ನನ್ನ ಎಕ್ಸ್ಪ್ರೆಷನ್ ಮತ್ತು ರಿಯಾಕ್ಷನ್ ಅವ್ರು ಕ್ಯಾಚ್ ಮಾಡಿರೋದು ನೋಡಿದ್ರೆ ಈ ಸಣ್ಣ ಪಾತ್ರನೂ ಕೂಡ ಒಟ್ಟಾರೆ ಒಂದು ಸಿನಿಮಾಗೆ ಒಂದು ಡೈಮೆನ್ಷನ್ ಕೊಡುತ್ತೆ ಅಂತ ಅನ್ನೋದಕ್ಕೆ ಸಾಕ್ಷೀಭೂತವಾಗಿದೆ. ಸೊ ನನ್ನ ಮಾತಿಷ್ಟೇ, ಅವರು ಯಶಸ್ವಿ ಆಗಬೇಕು, ಚಿತ್ರ ಯಶಸ್ವಿ ಆಗಬೇಕು. ಸಾಧು ಅವ್ರು ಹೇಳಿದಾಗೆ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಹೇಗಿರಬೇಕು ಅಂದರೆ ಜನ ಇದನ್ನು ನೋಡಲೇಬೇಕು. TV ಆಫ್ ಮಾಡಿ, ಕಿಚನ್ ಕ್ಲೋಸ್ ಮಾಡಿ, ಸಿನಿಮಾ ಥಿಯೇಟ್ರಿಗೆ ಬಂದು, ಮಾಲ್ಗೆ ಹೋಗಿ ಆ ಸಂಭ್ರಮವನ್ನು ಅನುಭವಿಸ್ಬೇಕು ನಮ್ಮ ಪ್ರೇಕ್ಷಕರು. ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಬೆಳವಣಿಗೆ ಆಗಬೇಕು. ಇಡೀ ಪ್ರಪಂಚದಲ್ಲಿ ನಮ್ಮ ಚಿತ್ರರಂಗ ಬಡವಾಗಿದೆ. ಯಾಕೆ ಅಂದರೆ ಒಳ್ಳೆ ಚಿತ್ರಗಳು ಬರಬೇಕು ಅಂತ. ನಾವು ತೆಗೆದಿದ್ದು ಒಳ್ಳೆ ಚಿತ್ರ ಅಲ್ವಾ ಅಂತ ಬೇರೆ ನಿರ್ಮಾಪಕರು, ನಿರ್ದೇಶಕರು ಕೇಳ್ಬೋದು ನಮ್ಮ ಮಾತಿನಿಂದ. ಆದರೆ ಒಬ್ಬ ಕಲಾವಿದನಾಗಿ, ರಂಗಭೂಮಿಯಿಂದ ಬಂದವನಾಗಿ, ಸಿನಿಮಾದಲ್ಲಿ ಬೆಳೀತಿರೋನಾಗಿ ಇಷ್ಟು ವರ್ಷ 39 ವರ್ಷ ಕೆಲಸ ಮಾಡಿದ್ದೀನಿ. ನಮಗೆ ಒಂದು ಒಳ್ಳೆಯ ಚಿತ್ರ ಯಾವುದು ಅನ್ನೋದು ನಿರ್ಧಾರ ಮಾಡುವಂಥದ್ದು ನಮಗೂ ಒಂದು ಪ್ರಾಥಮಿಕವಾದಂಥ ಒಂದು ಜ್ಞಾನ ನಮಗೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಿಂದ ಪ್ರೇಕ್ಷಕರ ದೃಷ್ಟಿಯಲ್ಲಿ ಅವ್ರಿಗೆ ಹಸಿವಿದೆ. ಪ್ರೇಕ್ಷಕ ಯಾವುದೇ ಒಂದು ಭಾಷೆ ಒಳ್ಳೆಯ ಚಿತ್ರ ಬಂದರೆ ಮನೆ ಪೂರ್ತಿ ಕುಟುಂಬ ಸಹಿತರಾಗಿ ಹೋಗ್ತಾರೆ. ಯಾಕೆ ಅಂದರೆ ಈ ಎಸ್ಕೇಪಿಂಗ್ ಫಿಲಾಸಫಿ ಅಂತ ಹೇಳ್ತಾರೆ. ಎಸ್ಕೇಪಿಂಗ್ ಫಿಲಾಸಫಿ ಅಂದ್ರೇನು? ಒತ್ತಡದಿಂದ ಆಚೆಗೆ ಓಡೋವಂಥ ಫಿಲಾಸಫಿ. ಎಲ್ಲರೂ ಕೂಡ ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದರಿಂದ ಕೆಲವರು ಆಟ ಆಡಕ್ಕೆ ಹೋಗ್ತಾರೆ, ಕೆಲವರು ವೀಕೆಂಡ್ ಮೋಜು ಮಸ್ತಿಗೆ ಹೋಗ್ತಾರೆ, ಕೆಲವರು ಇನ್ನೇನೋ ಒಂದು ಕೆಲಸಕ್ಕೆ ಹೋಗ್ಬೋದು. ಇದು ನಮ್ಮ ಎಸ್ಕೇಪಿಂಗ್ ಫಿಲಾಸಫಿ. ಈ ಒಂದು ಸಿನಿಮಾ ಒಂದು ಮನರಂಜನೆಯ ಮೂಲಕ ನಮ್ಮ ಮನಸ್ಸಿಗೆ ಒಂದು ಹಿತ ನೀಡುತ್ತೆ ಅನ್ನೋ ಒಂದು ಇದರಿಂದ ಒಂದು ಆಯ್ಕೆ ಮಾಡ್ಕೋತಾರೆ. ಅದರಿಂದ ನಾನು ಹೇಳೋದಿಷ್ಟೇ, ಹೆಚ್ಚು ಮಾತಾಡೋದು ಬೇಡ. ಚಿತ್ರ ಯಶಸ್ವಿಯಾಗಲಿ. ಈ ಹಾಡು ತುಂಬ ಚೆನ್ನಾಗಿದೆ. ಚಂದನ್ ಓಪನಿಂಗಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಈ ಡ್ರೀಮ್ ಬಾಯ್ಗೆ ನಾವೆಲ್ಲರೂ ಸೇರಿ ಒಳ್ಳೇದಾಗಲಿ ಅಂತ ಹೇಳೋಣ. ನಮಸ್ತೆ. ಆದಾಗ ರಿಲೀಸ್ ಆದಮೇಲೆ ಕೋವಿಡ್ ಟೈಮಲ್ಲಿ ಚಂದನ್ ಫೋನ್ ಮಾಡಿತ್ತು. ಒಂದು 3/4 ಗಂಟೆ 1 ಅವರ್ ಮಾತಾಡ್ದೆ. ಮಗ ಫಿಲಮ್ ಹಂಗಿದೆ, ಸಖತ್ತಾಗಿ ಮಾಡಿದೆ ಮಗ. ಯಾಕಂದರೆ ಎಲ್ಲ ಆರ್ಟಿಸ್ಟ್ ಒಂದು ಇದ್ರಲ್ಲಿ ಇರ್ತೀವಿ, ಯಾವುದು ಸಿಗ್ತಾ ನಮಗೆ ನಾವೇ ಮಾಡ್ಕೋಬೇಕು ಅನ್ನೋದೊಂದು ಇರುತ್ತಲ್ಲ. ಕರೆಕ್ಟಾಗಿ ಮಾಡಿದೆ ಮಗ ನೀನು, ಹಿಂಗೆ ಅದೆಲ್ಲ ಹಂಗೆ ಅಂತೆಲ್ಲ ಮಾತಾಡಿದ್ದಾಗ. ಸೊ ಅದಾದ ಒಂದು 3-4 ವರ್ಷ ಆದ ಲಾಸ್ಟ್ ಇಯರ್ ಏನೋ ನಾನು ಬರಿತಾ ಇದ್ದೀನಿ ಅಂತಂದ. ನನಗೆ ಖುಷಿ ಆಯ್ತು. ಇಲ್ಲ ಮಾಡು, ಬಟ್ ಬಜೆಟ್ ಕಂಟ್ರೋಲಲ್ಲಿ ಮಾಡು, ನೀನು ನಿನ್ಗೆ ಏನು ಅನ್ಸುತ್ತೆ ಮಾಡ್ಕೊಂಡು ಹೋಗು ಅಂತ ನಾನು ಹೇಳಿದ್ದೆ. ಸೊ ಅದಾದ್ಮೇಲೆ ಅವನೇನು ಅಂದರೆ ಸಿನಿಮಾ ಮುಗಿಸಿದ್ದಾನೆ. ಸೊ ನನಗೆ ನಮ್ಮ ಸೇಮ್ ಮ್ಯೂಸಿಕ್ ಡೈರೆಕ್ಟ್ರು ಲವ್ ಮಾಕ್ಟೇಲ್ 2 ನಕುಲ ಭಯಂಕರ್ ಮಾಡಿದ್ದೆ, ಇವ್ರದ್ದು ಮ್ಯೂಸಿಕ್ ಡೈರೆಕ್ಟ್ರು. ಸೊ ಅಲ್ಲಿ ಅಪ್ಡೇಟ್ಸ್ ಇಲ್ಬೋದಾ ಇದೆ, ಹೆಂಗೆ ಮಾಡಿದ್ದಾನೆ, ಹೆಂಗೆ ಬಂದಿದೆ
ಲೆಂತ್ ಹೆಂಗಿದೆ, ಎಲ್ಲಿ ಏನಾದ್ರು ಬೋರ್ ಆಗ್ತಿದೆಯಾ, ಪ್ರತಿಯೊಂದು ಕೇಳ್ಕೊಂಡು ಅವ್ನಿಗೆ ನನ್ನ ಫೀಡ್ಬ್ಯಾಕ್ ಮಾತಾಡ್ತಾ ಇದ್ವಿ. ಸೊ ಐ ಥಿಂಕ್ ಭಾಳ ಖುಷಿ ಆಯ್ತೀವಿ ಮುಗಿಸಿ ರಿಲೀಸ್ ಅಂತಕ್ಕೆ ತೊಗೊಂಬರ್ತಾ ಇರೋದು. ಪ್ಲಸ್ ಒಂದು ಸಿನಿಮಾ ಎಸ್ಪೆಷಲಿ ಒಬ್ರು ಆ್ಯಕ್ಟರ್ ಮಾಡೋದು, ಈಗ ಕವಿತಾ ಅವರು ಇಬ್ಬರು ಸೇರ್ ಮಾಡಿದ್ದಾರೆ. ಯಾಕಂದರೆ ನಾನು ಮಿಲನ ಸೇರ್ ಮಾಡಿದಂಥ ಚಿತ್ರ ಅದು. ಸೊ ನಮಗೆ ಗೊತ್ತು ಅದ್ರ ಸ್ಟ್ರಗಲ್ಸ್ ಏನಿರುತ್ತೆ, ಎಷ್ಟು ಎಫರ್ಟ್ ಹೋಗುತ್ತೆ ಒಂದು ಸಿನಿಮಾ ಮಾಡೋದಕ್ಕೆ, ಅಥವಾ ಒಂದು ಬರವಣಿಗೆಲಾಗ್ಬೋದು, ಒಂದು ಅದನ್ನು ಸೆಟ್ಟಲ್ಲಿ ಬಂದು ಮತ್ತೆ ಕಂಪ್ಲೀಟ್ ದುಡ್ಡು ಹಂಚ್ಕೊಂಬಂದಾಗಿ ಅಥವಾ ಲೊಕೇಶನ್ ನೋಡೋದು, ಅದೆಲ್ಲ ಒಂದು ಜರ್ನಿ ಅದು. ಸೊ ಅದೊಂದು ಬ್ಯೂಟಿಫುಲ್ ಜರ್ನಿ. ಅವಾಗ ಮಾಡೋವಾಗ ಎಲ್ಲಿ ಹೋಗ್ತಿದ್ವಿ, ಏನಕ್ಕೆ ಮಾಡ್ತಿದ್ವಿ, ಹೆಂಗೆ ಮಾಡ್ತಾಯಿದ್ದೀವಿ ಏನಕ್ಕೆ ಗೊತ್ತಿರಲಿಲ್ಲ. ಸುಮ್ಮನೆ ಒಂದು ಧೈರ್ಯದಲ್ಲಿ ನುಗ್ಗಿತ್ತು. ಸೊ ಒಂದು ಹಾನೆಸ್ಟ್ ಎಫರ್ಟಲ್ಲಿ ಒಂದು ಸಿನಿಮಾ ಮಾಡಿದ್ರೆ ಸಕ್ಸಸ್ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇಟ್ಕೊಂಡಿರೋ ನಾನು. ಸೊ ಚಂದನ್, ಆಲ್ ದಿ ಬೆಸ್ಟ್ ಮಗ, ಒಳ್ಳೇದಾಗಲಿ. ಸಾಧು ಸರ್ ಹೇಳಿದ್ದು ಕೇಳಿ, ಯಾಕಂದರೆ ಅವ್ರು ಸುಮ್ಮನೆ ಹೇಳಲ್ಲ ಹಂಗೆಲ್ಲ. ಫಸ್ಟ್ ಆಫ್ ಆಲ್ ಪ್ರೋಗ್ರಾಮ್ಗಳಿಗೆ ಬರಲ್ಲ, ಶೂಟಿಂಗ್ ಬರೋದೇ ಕಷ್ಟ ಹೇಳ್ಕೊಂಬರೋದು. ಸೊ ಪ್ರೋಗ್ರಾಮ್ ಬಂದಿದ್ದಾರೆ ಅಂದರೆ ಡೆಫಿನೆಟ್ಲಿ ಸಾಧು ಸರ್ ತುಂಬ ಇಷ್ಟ ಆಗಿರುತ್ತೆ ಅಂತ ನಾಟಿದೆ ಸಾಧು ಸರ್ಗೆ. ಆಮೇಲೆ ಬೇರೆ ಬಂದಿದ್ದಾರೆ, ಫಸ್ಟ್ ಬಂದು ಕೂತಿದಾರಲ್ಲ, ಅದು ನೋಡಿ ಇಲ್ಲ ಮೋಸ್ಟ್ಲಿ ಸೊ ಅವ್ರು ಅಷ್ಟೇ ಹೇಳಿದ್ದಾರೆ ಅಂದರೆ ಚಂದನ್ ಡೆಫಿನೆಟ್ಲಿ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಚಂದನ್ ಏನು ಕೆಲಸ ಮಾಡಿದ್ದೀನಿ, ಎಷ್ಟು ಹೆಂಗೆ ಸಿನಿಮಾ ಮಾಡಿದ್ದಾನೆ ಅಂತ ನೋಡೋದಕ್ಕೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಆ್ಯಂಡ್ ನಾನು ಇನ್ನೂ ಸಾಂಗ್ ನೋಡಿಲ್ಲ, ಬರೀ ಅದೊಂದು ಕ್ಲಿಪ್ ನೋಡಿದ್ದು ಅಷ್ಟೇ. ಸೊ ಮತ್ತೆ ಹಾಕ್ಬೋದು ನಾವಲ್ಲೇ, ಸೊ ನೋಡ್ತೀನಿ. ಸೊ ಆಲ್ ದ ಬೆಸ್ಟ್ ಮಗ. ಆ್ಯಂಡ್ ಡೆಫಿನೆಟ್ಲಿ ರಿಲೀಸ್ಗೆ ಮುಂಚೆನೇ ಒಂದ್ಸಲ ಸಿನಿಮಾ ನೋಡೋಣ ಅಂತ ಮಾತಾಡ್ತಿದ್ವಿ. ಸೊ ಶೀಘ್ರದಲ್ಲೇ ನೋಡ್ತೀನಿ ಆ ಸಿನಿಮಾನ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಮಗ. ಥ್ಯಾಂಕ್ ಯು ಡಾರ್ಲಿಂಗ್ ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಫ್ಲರ್ಟ್ ಮೂವಿಯ ಫ್ರೆಂಡ್ಶಿಪ್ ಸಾಂಗ್, ಫ್ರೆಂಡ್ಶಿಪ್ ಆಂಥಮ್ ಲಾಂಚ್ಗೆ ನೀವೆಲ್ಲ ಬಂದಿದ್ದೀರಾ. ಆ್ಯಂಡ್ ಈ ಸಾಂಗನ್ನು ಹಾಡಿರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಸುದೀಪ್ ಸರ್. ಆ್ಯಂಡ್ ಈ ಸಾಂಗ್ ಲಾಂಚ್ ಸಪೋರ್ಟ್ ಮಾಡಲಿಕ್ಕೆ, ಚಂದನ್ಗೆ ಸಪೋರ್ಟ್ ಮಾಡಲಿಕ್ಕೆ ಇಡೀ CCL ತಂಡ ಬಂದಿದೆ, ಅವರೆಲ್ಲ ಫ್ರೆಂಡ್ಸ್ ಬಂದಿದ್ದಾರೆ. ಇದಕ್ಕಿಂತ ಬೆಸ್ಟ್ ಲಾಂಚ್ ಐ ಥಿಂಕ್ ಯಾವ ಸಾಂಗ್ಗೂ ನನಗೆ ಇಲ್ಲಿ ತನಕ ಮಾಡಿರೋ ಮೂವಿಗೆ ಸಿಕ್ಕಿಲ್ಲ. ದಟ್ಸ್ ರಿಯಲಿ ಸ್ಪೆಷಲ್ ಮೂಮೆಂಟ್. ಥ್ಯಾಂಕ್ ಯು ಎಲ್ಲ CCL ತಂಡದವರಿಗೆ ಫಾರ್ ಕಮಿಂಗ್ ಫಾರ್ ದಿಸ್ ಲಾಂಚ್ ಆ್ಯಂಡ್ ಲಾಂಚಿಂಗ್ ದಿಸ್ ಸಾಂಗ್. ಆ್ಯಂಡ್ ಇನ್ನು ಚಂದನ್ ಅವರು ಈ ಮೂವಿಯಲ್ಲಿ ಡಿರೆಕ್ಷನ್, ಪ್ರೊಡಕ್ಷನ್ ಹಾಗೆ ಆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ. ಸಾಧು ಸರ್ ಹೇಳಿದ ಹಾಗೆ ಈ ಮೂರು ಕೆಲಸವನ್ನ ಒಟ್ಟಿಗೆ ಮಾಡಿರುವಾಗ ಕಷ್ಟಪಟ್ಟಿರೋ ರೀತಿ ನಾವೆಲ್ಲ ನೋಡಿದೀವಿ. ಅಂಡ್ ಐ ರಿಯಲಿ ಹೋಪ್ ಇದಕ್ಕೆ ಒಂದು ಒಳ್ಳೆ ರಿವಾರ್ಡ್ ಸಿಗುತ್ತೆ ಅಂತ ಈ ಮೂವಿ ರಿಲೀಸ್ ಆಗೋ ಟೈಮಲ್ಲಿ. ಹಾಗೆ ಇವರು ಹೇಳಿದ ಹಾಗೆ 99 ಗರ್ಲ್ ಫ್ರೆಂಡ್ಸ್, 99 ಗರ್ಲ್ ಫ್ರೆಂಡ್ಸ್ ಇದ್ದಾರೆ. ಆ 99 ಗರ್ಲ್ ಫ್ರೆಂಡ್ಸ್ ಅಲ್ಲಿ ಒಂದು ಸ್ಪೆಷಲ್ ಗರ್ಲ್ ಫ್ರೆಂಡ್ ನಾನು. ಸೊ ಇದರಲ್ಲಿ ಬೇರೆ ಅದು ಐ ಥಿಂಕ್ ಎಲ್ಲರೂ ಮೂವಿ ರಿಲೀಸ್ ಆದಾಗ ನೋಡ್ತಾರೆ ಯಾರಿಗೆ ನಾನು ಸ್ಪೆಷಲ್, ಯಾರಿಗೆ ಸ್ಪೆಷಲ್ ಅಲ್ಲ ಅಂತ. ನನಗೆ ಯಾರು ಸ್ಪೆಷಲ್ ಅಂತಾನೂ ಅದರಲ್ಲಿ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನೊಂದು ಬೇರೆ ಕ್ಯಾರೆಕ್ಟರ್ ಆಕ್ಚುಲಿ ಇದರಲ್ಲಿ ಮಾಡಿದ್ದೀನಿ. ಇದರಲ್ಲಿ 2 ಶೇಡ್ಸ್ ಅಲ್ಲಿ ಕಾಣಿಸ್ಕೊಳ್ತೀನಿ. ಆ್ಯಂಡ್ ಆ ಸೆಕೆಂಡ್ ಶೇಡ್ ಒಂಥರ ಚೆನ್ನಾಗಿದೆ, ಒಂದು ಸ್ವಲ್ಪ ನೆಗೆಟಿವ್ ಇದೆ, ಒಂದು ಸ್ವಲ್ಪ ಪಾಸಿಟಿವ್ ಇದೆ. ಥ್ಯಾಂಕ್ ಯು ಸೋ ಮಚ್ ಚಂದನ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಹಾಗೆ ಸಾಧು ಸರ್ ಹೇಗೆ ಹೇಳಿದ್ರು, ಅವರು ಒಂದು ಡಿಫ್ರೆಂಟ್ ಅವತಾರದಲ್ಲಿ ಇದರಲ್ಲಿ ಕಾಣಿಸ್ಕೊಳ್ತಾರೆ ಅಂತ. ನಾನು ಆಕ್ಚುಲಿ ಪರ್ಫಾರ್ಮೆನ್ಸ್ ಅಲ್ಲಿ ಗಿರಿ ಅವರನ್ನ ಒಂದು ಬೇರೆ ತರ ನೋಡಿದ್ದೀನಿ. ಯಾಕೆಂದ್ರೆ ಮಿಸ್ಟರ್ ಬ್ಯಾಚುಲರ್ ಮೂವಿಯಲ್ಲಿ ಕೃಷ್ಣ ಅಂಡ್ ಗಿರಿ ಜೊತೆ ನನಗೆ ಸಾಕಷ್ಟು ಕಾಂಬಿನೇಷನ್ ಸೀನ್ಸ್ ಇತ್ತು. ಅಂಡ್ ಅದರಲ್ಲಿ ಗಿರಿ ಅವರನ್ನು ನೋಡೋದಕ್ಕೂ ಈ ಮೂವಿಯಲ್ಲಿ ನಾನು ಗಿರಿ ಅವರನ್ನ ಪರ್ಫಾರ್ಮ್ ಮಾಡಿದ್ದಕ್ಕೆ ಐ ಥಿಂಕ್ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಗಿರಿ ಅವರನ್ನ ನೀವು ಸೀರಿಯಸ್ ಆಗಿ ನೋಡಿದ್ರೆ ಹೇಗಿರ್ಬೋದಂತ ಇವಾಗಲೇ ಇಮ್ಯಾಜಿನ್ ಮಾಡಿ, ಬಿಕಾಸ್ ಅದನ್ನ ನೀವು ಮೂವಿಯಲ್ಲಿ ನೋಡ್ತೀರಾ. ಹಾಗೆ ನನಗೆ ಐ ಹ್ಯಾಡ್ ಅ ರಿಯಲಿ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸಾಧು ಸರ್, ಶ್ರುತಿ ಮ್ಯಾಮ್, ರಂಗಾಯಣ ರಘು ಸರ್. ನನಗೆ ಅಕ್ಷಿತ ಜೊತೆ ಕಾಂಬಿನೇಷನ್ ಸೀನ್ಸ್ ಇರಲಿಲ್ಲ, ಬಟ್ ಶಿ ಇಸ್ ಡನ್ ಅ ವಂಡರ್ಫುಲ್ ಜಾಬ್ as well. ಆ್ಯಂಡ್ ಇನ್ನು ಮೀಡಿಯಾ ಫ್ರೆಂಡ್ಸ್, ಎಲ್ಲ ಮಾಧ್ಯಮ ಮಿತ್ರರೇ, ಐ ಥಿಂಕ್ ಕೃಷ್ಣ ಅವ್ರು ಇಲ್ಲೇ ಇದ್ದಾರೆ. ಅವ್ರಿಗೆ ಹೇಗೆ ಸಪೋರ್ಟ್ ಮಾಡಿದ್ದೀರಾ, ಅವರು ಲವ್ ಮಾಕ್ಟೇಲ್ ಮೂವಿ ಇವಾಗ ಸಕ್ಸಸ್ಫುಲಿ 3rd ಪಾರ್ಟ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಹಾಗೆ ನಮ್ಮ ಚಂದನ್ಗೂ ಈ ತರನೇ ಸಪೋರ್ಟ್ ಮಾಡಿ, ನಮ್ಮ ಮೂವಿಗೂ ಅಷ್ಟೇ ಪ್ರಮೋಷನ್ಸ್ ನಿಮ್ಮ ಕಡೆಯಿಂದ ಇರಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಇನ್ ದಿಸ್ ಮೂವಿ. ಥ್ಯಾಂಕ್ ಯು ಸೋ ಮಚ್ ರಿವಿಕಾ ಅವರೇ.